ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದ್ಬಿಟ್ಟು ಶಿವಪ್ಪ ಅಂತ ಹೇಳ್ಬಿಟ್ಟು. ಮೂಲತಃ ನನ್ನ ಊರು ಬಂದ್ಬಿಟ್ಟು ಶಾಪುರ ತಾಲೂಕು, ಯಾದಗಿರಿ ಡಿಸ್ಟಿಕ್ಕು. ನಾನು ಬೆಂಗಳೂರಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾಯಿದ್ದೆ. ಬೆಂಗಳೂರಿಗೆ ಬಂದು ತುಂಬ ವರ್ಷ ಆಯಿತು. ಇವತ್ತು ಕಂಪ್ನಿಗೆ ಎಷ್ಟೋ ಕಂಪ್ನಿಗೆ MNC ಕಂಪ್ನಿಗಳಿಗೆ ನಾನು ಹೋಗಿ ಸರ್ಚ್ ಮಾಡಿಬಿಟ್ಟು, ಹಾಗಾಗಿ ನಾನು ಒಂದು ಸರ್ಚ್ ಮಾಡಿರ್ತಕ್ಕಂಥ ಒಂದು ಜಾಗದಲ್ಲಿ ನಮ್ಮ ಒಬ್ಬ ಫ್ರೆಂಡ್ ಆಪರ್ಚುನಿಟಿ ಕೊಟ್ಟರು. ಈ ಆಪರ್ಚುನಿಟಿ ಕೊಟ್ಟೋದಕ್ಕಿಂತ ಮುಂಚೆ ನಾನು ಕೂಡ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೆ ಒಂದು ಕಂಪ್ನಿಯಲ್ಲಿ. ಆ ಕೆಲಸ ಮಾಡೋದ್ರ ಜೊತೆಗೆ ಏನಾದರೂ ಸೈಡ್ ಇನ್ಕಮ್ ಮಾಡ್ಕೋಬೇಕು ಅಂತೇಳಿ ನಾನು ಸರ್ಚ್ ಮಾಡ್ತಿದ್ದೆ. ಸರ್ಚ್ ಮಾಡೋ ಟೈಮಲ್ಲಿ ನನಗೂ ಒಬ್ಬ ಆಪರ್ಚುನಿಟಿ ಕೊಟ್ಟಂಥ ನನ್ನ ಫ್ರೆಂಡು, ಬಟ್ XYZ ಅಂತ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಇವತ್ತು ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ಒಂದು ಸ್ಟ್ಯಾಂಡರ್ಡಾಗಿ ಕೆಲಸ ಮಾಡಿ ನಮ್ಮ ಜೊತೆ ನಿಂತ್ಕೊಳ್ಳಲ್ಲ. ಬಟ್ ಇವತ್ತು ನಾನು ಒಂದು ಆಪರ್ಚುನಿಟಿನ ಹುಡುಕ್ಬಿಟ್ಟು ಇವತ್ತು ಒಂದು ಕಂಪ್ನಿಗೆ ಜಾಯ್ನ್ ಆಗಿಬಿಟ್ಟು ಇವತ್ತು ಕೆಲವೇ ದಿನಗಳಲ್ಲಿ ಒಂದು ಪೊಸಿಷನ್ ಅನ್ನೋ ಒಂದು ಲೆವೆಲ್ಗೆ ಬಂದಿದ್ದೀನಿ ಇವತ್ತು. ಯಾಕಂದರೆ ನಾನು ಫಿಲ್ ಇವತ್ತು ಎಷ್ಟೋ ಕಷ್ಟಪಟ್ಟು ನಾನು ಕೆಲಸ ಮಾಡಿದ್ದಕ್ಕೆ ಯಾವುದಕ್ಕೂ ನಾನು ಸಕ್ಸಸ್ ಆಗಿಲ್ಲ. ಬಟ್ ಇವತ್ತು ಒಂದು ಕಂಪ್ನಿಗೆ ಸೇರ್ಕೊಂಡು ಇವತ್ತು ಕಂಪ್ನಿಯಲ್ಲಿ ಗ್ರೋತ್ ಆಗಿ ಬೆಳೀತಾ ಇದ್ದೀನಿ ಅಂತಂದರೆ ಅದು ಯಾವ ಕಂಪ್ನಿ ಅಂತ ನೀವು ಗೊತ್ತಾಗಬೇಕಂತಂದರೆ ಇವತ್ತು ನಾನು ಅದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ. ಬಟ್ ಆ ಯಾವ ಕಂಪ್ನಿ ಅಂತ ಇನ್ಫಾರ್ಮ್ ಮಾಡ್ತೀನಿ. ಕಂಪ್ನಿ ಹೆಸರು ಬಂದುಬಿಟ್ಟು ಡ್ರೀಮ್ ಡೀಲ್ ಅಂತ. ಬಟ್ ಇವತ್ತು ಡ್ರೀಮ್ ಡೀಲ್ ಕಂಪ್ನಿಗೆ ಬಂದು ಜಸ್ಟ್ 3 ರಿಂದ 4 ತಿಂಗಳಾಯಿತು. ಈ ಕಂಪನಿ ಆಪರ್ಚುನಿಟಿ ಕೊಡೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಕೇಳಿದ್ದೆ, ಡ್ರೀಮ್ ಡೀಲ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೆ. ಬಟ್ ಡ್ರೀಮ್ ಡೀಲ್ ಬಗ್ಗೆ ನನಗೆ ಅಷ್ಟು ಇದಾಗಲಿಲ್ಲ. ಬಟ್ ಯಾವಾಗ ನಾನು ಒಬ್ಬ ವ್ಯಕ್ತಿ ಕರ್ಕೊಂಬಂದು ಒಂದು ಕಂಪನಿದ ಒಂದು ಗ್ರೋತ್ ಪ್ರೊಫೈಲನ್ನು ನಾನು ಮುಂದೆ ಇಟ್ಟ ಮೇಲೆ ಅವಾಗ ನನಗೆ ಅರ್ಥ ಆಯಿತು, ಡ್ರೀಮ್ ಡೀಲ್ ಈ ಥರ ಇರುತ್ತಾ, ಡ್ರೀಮ್ ಡೀಲ್ ಅಂದರೆ ಏನು ಅವಾಗೇ ನನಗೆ ಗೊತ್ತಾಗಿತ್ತು. ಈ ಡ್ರೀಮ್ ಡೀಲ್ ಕಂಪನಿ ಬಗ್ಗೆ ನಾನು ಸ್ವಲ್ಪ ಬಂದು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಡಿ ಮಾಡ್ಕೋಕ್ಕೆ ಬಂದಾಗ ನನಗನ್ನಿಸ್ತು, ಇದು ಸಣ್ಣ ಕಾನ್ಸೆಪ್ಟ್ ಅಲ್ಲ, ಇದೇನು ನನಗೆ ಮುಂದೆ ಫ್ಯೂಚರ್ಲಿ ಆಗುತ್ತಾ ಅಂತ ಯೋಚನೆ ಮಾಡಿದೆ. ಬಟ್ ಡ್ರೀಮ್ ಡೀಲ್ ಇನ್ನೂ ಸ್ವಲ್ಪ ಮಟ್ಟಿಗೆ ಕೆಲವು ದಿನದಿಂದ ಬಂದು ನಾನು ಈ ಕಂಪ್ನಿ ಪರ್ಫೆಕ್ಟಾಗಿ ತಿಳ್ಕೊಂಡೆ. ಕಂಪ್ನಿಗೆ ಬಂದು ಡ್ರೀಮ್ ಡೀಲ್ ಕಂಪ್ನಿಗಿಂತ ಮುಂಚೆ ನಾನು ಡ್ರೈವರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ. ಬಟ್ ಡ್ರೀಮ್ ಡೀಲ್ ಬಂದ ಮೇಲೆ ಫುಲ್ ಟೈಮಾಗಿ ಕೆಲಸ ಮಾಡಿ ಇವತ್ತು ಡ್ರೀಮ್ ಡೀಲ್ 4 ತಿಂಗಳಲ್ಲಿ ನಾನು ಏನು ಪೊಸಿಷನಲ್ಲಿ ಬರಬೇಕು, ನಾನು ಏನು ಇನ್ಕಮ್ ತೊಗೋಬೇಕು, ನಾನು ಯಾವ ಕಂಪ್ನಿಯಲ್ಲಿ ಮುಂಚೆ ಏನು ಕೆಲಸ ಮಾಡ್ತೀನಿ ಅದಕ್ಕಿಂತ ಇನ್ಕಮನ್ನು ಜಾಸ್ತಿ ಗ್ರೋತಲ್ಲಿ ಬೆಳೀತಾ ಇದ್ದೀನಿ. ಬಟ್ ಇವತ್ತು ರೀಸನ್ ಒಂದೇ, ನನ್ನ ಅಂಡರ್ಸ್ಟ್ಯಾಂಡಿಂಗ್ ನಾನು ಕಲ್ಕೊಂಡಿದ್ದೀನಿ. ಬಟ್ ಯಾರು ಹೇಳ್ಯಾರ ಅಂತ ನಾನು ಈ ಬಿಸ್ನೆಸ್ ಮಾಡ್ತಾಯಿಲ್ಲ. ಬಟ್ ಇವತ್ತು ಕಂಪ್ನಿ ಪರ್ಫೆಕ್ಟ್ ಆಗಿದೆ. ಯಾವ ವ್ಯಕ್ತಿ ಬಂದು ಹೇಳಿದ್ರು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಕಂಪ್ನಿ ಬಗ್ಗೆ ಪರ್ಫೆಕ್ಟಾಗಿ ನಾನು ಸ್ಟಡಿ ಮಾಡಿದ್ದೀನಿ. ಡ್ರೀಮ್ ಡೀಲ್ ಅನ್ನೋದು ಸುಮ್ಮನೆ ದೊಡ್ಡ ಸಾಗರ್ ಇದ್ದಾನೆ. ಬಟ್ ಅದ್ರ ಬಗ್ಗೆನೇ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಹೋಗ್ತೀನಿ. ಬಟ್ ಏನಪ್ಪ ಅಂತಂದರೆ ಡ್ರೀಮ್ ಡೀಲ್ ಗ್ರೂಪ್ ಅಂತ ಹೇಳ್ಬಿಟ್ಟು ಕಂಪನಿ ಯಾವಾಗ ಸ್ಥಾಪನೆ ಆಗಿದೆ ಅಂತ ಹೇಳ್ತೀನಿ ನಿಮಗೆ, ಹೋಗುತ್ತಾ. ಕಂಪ್ನಿ 2023ರಲ್ಲಿ ಕಂಪ್ನಿ ರನ್ನಿಂಗ್ ಸ್ಟಾರ್ಟ್ ಮಾಡಿದರು. ಕಂಪನಿ 2023ರಲ್ಲಿ ಸ್ಟಾರ್ಟ್ ಮಾಡಿದಂಥ ಕಂಪನಿ 10,000 ಕಸ್ಟಮರ್ಸ್ ಇದ್ದರು, ಅಂದರೆ 10,000 ಗ್ರಾಹಕರಿದ್ದರು. ಅಂದರೆ ಕಂಪನಿ ಸ್ಟಾರ್ಟಿಂಗ್ 10,000 ಗ್ರಾಹಕರು ಅಂದರೆ 2023ರಲ್ಲಿ. ಈಗ ಅವರೇಜ್ ಲೆಕ್ಕ ಹಾಕಿದ್ರೆ 2025-26 ಒಳಗೆ ಮಿನಿಮಮ್ 10 ಲಕ್ಷ ಕಸ್ಟಮರ್ನ ಕಂಪನಿ ಹೊಂದಬೇಕಂತ ಗುರಿ ಇಟ್ಕೊಂಡು ಕೆಲಸ ಮಾಡ್ತಿದೆ. ಬಟ್ ಇವತ್ತು ಹೇಳ್ಬೇಕಂದ್ರೆ 2028 ರೇಟಿಗೆ ಕಂಪನಿ ಮಿನಿಮಮ್ 1 ಕೋಟಿ ಜನಸಂಖ್ಯೆಗೆ ಒಂದು ಕೆಲಸ ಕೊಡುವಂಥ ಒಂದು ಕಂಪನಿ ಇವತ್ತು ಯಾವುದಾದ್ರೂ ಇದೆ ಅಂತಂದರೆ ಅದು ಡ್ರೀಮ್ ಡೀಲ್ ಕಂಪನಿ. ಯಾಕಂದರೆ ಇವತ್ತು ಒಂದು ಡ್ರೀಮ್ ಡೀಲ್ ಕಂಪನಿ ಇದು ಮಿಡಿಲ್ ಕ್ಲಾಸ್ ಜನಗಳಿಗೆ ಯೂಸ್ ಆಗುತ್ತೆ. ಯಾಕಂದರೆ ಇವತ್ತು ನಾನು ಒಬ್ಬ ಮಿಡಿಲ್ ಕ್ಲಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೋ ಜನ ಬೇರೆ ನೆಟ್ವರ್ಕ್ ಮಾಡ್ತಾರೆ ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ. ಬಟ್ ಅದನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲ ಡ್ರೀಮ್ ಡೀಲು. ಇದು ಒಂದು ಕಾಮರ್ಸ್ ಪ್ಲಾಟ್ಫಾರ್ಮ್ ಸಿಸ್ಟಮಲ್ಲಿ ಕಂಪನಿ ರನ್ ಆಗ್ತಿದೆ. ಬಟ್ ಇವತ್ತು ಕಂಪನಿ ಬಗ್ಗೆ ಪರ್ಫೆಕ್ಟ್ ಹೇಳಕ್ಕೆ ಹೋಗ್ತೀನಿ. ಫಸ್ಟ್ ಸ್ಥಾಪನೆ ಆಗಿದೆ 2023ರಲ್ಲಿ. ಕಂಪನಿದು ಏನಪ್ಪ ಪ್ರೊಫೈಲ್ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ಕಂಪನಿ ಬಂದ್ಬಿಟ್ಟು ಕಾಮರ್ಸ್ ಸ್ಟೋರಲ್ಲಿ ಕಂಪನಿನ ರನ್ ಆಗ್ತಿದೆ. ಬಟ್ ಕಂಪನಿ ಹೆಡ್ ಆಫೀಸ್ ಬಂದ್ಬಿಟ್ಟು ಎಲ್ಲೆಲ್ಲಿದೆ ಅಂತ ಫಸ್ಟ್ ಹೇಳ್ತೀನಿ. ನಮ್ಮದು ಓನ್ ಪ್ರಾಜೆಕ್ಟ್ ಎಲ್ಲಿ ಅಂತಂದರೆ ಡ್ರೀಮ್ ಡೀಲ್ ಎಲೆಕ್ಟ್ರಿಕಲ್ ಮತ್ತು ಡ್ರೀಮ್ ಡೀಲ್ ಫರ್ನಿಚರ್ ಮತ್ತು ಅದ್ರ ಜೊತೆ ಜೂಡಲ್ ಕಿಟ್ಟು, ಟೂರಿಸಮ್ ಮತ್ತು ಟ್ರೆಂಡಿಂಗ್ ಅಕಾಡೆಮಿ ನಡೀತಿದೆ. ಮತ್ತು ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಕೂಡ ಕಂಪ್ನಿ, ಅಂದರೆ ಒಂದು 10 ಪ್ರಾಜೆಕ್ಟಲ್ಲಿ ಕಂಪನಿನ ಕೆಲಸ ಮಾಡ್ತಿದೆ. ಬಟ್ ಇವತ್ತು 10 ಪ್ರಾಜೆಕ್ಟು ಅದು ಓನ್ ಡ್ರೀಮ್ ಡೀಲ್ ಕಂಪನಿ ಇದೆ. ಬಟ್ ಪ್ರಾಜೆಕ್ಟ್ ಇಟ್ಕೊಂಡು ಇವತ್ತು ಯಾವುದೇ ಒಂದು ಸ್ಟೋರ್ ಮಾಡಬೇಕಂದ್ರೆ ಬೇರೆ ಪ್ರಾಡಕ್ಟ್ನ ತೊಗೊಂಬಂದ್ಬಿಟ್ಟು ಸ್ಟೋರ್ ಮಾಡಿ ಅದನ್ನು ಬಿಸ್ನೆಸ್ ಮಾಡ್ತಾರೆ. ಬಟ್ ನಮ್ಮ ಡ್ರೀಮ್ ಡೀಲ್ ಕಂಪ್ನಿ ಕೂಡ ಈ ಒಂದು ಸಿಸ್ಟಮನ್ನು ಇಟ್ಕೊಂಡು ಈ ಒಂದು ಗ್ರಾಹಕರಿಗೆ ಈ ಒಂದು ಆಪರ್ಚುನಿಟಿ ಕೊಟ್ಕೊಂತ ಬಂದು ಜಸ್ಟ್ ಒಂದು ಏನಂತಂದರೆ ಹೇಳ್ಕೊಂತ ಹೋಗ್ತೀನಿ. ಬಟ್ ಕಂಪನಿ ಲೀಗಲ್ ಆಗಿ ನಡೀತಿದೆ. ಸುಮಾರು ಕಂಪನಿ ಮೇನ್ ಇರೋದು ಬ್ರಾಂಚ್ ಆಫೀಸ್ಗಳು ಎಲ್ಲೆಲ್ಲಿದೆ ಅಂತ ಹೇಳ್ತೀನಿ. ಸುಮಾರು 45 ಕಡೆ ಬ್ರಾಂಚ್ ಆಫೀಸ್ ಇದೆ. ಮತ್ತು ಎಲ್ಲೆಲ್ಲ ಅಂತ ಹೇಳ್ತೀನಿ ಸರ್, ಮಂಗಳೂರು, ಮೂಡ್ಬಿದ್ರೆ, ಆಮೇಲೆ ಚಿಕ್ಕಮಂಗ್ಳೂರು, ಆಮೇಲೆ ಬಂಟ್ವಾಳ, ಶಿವಮೊಗ್ಗ, HD ಕೋಟೆ, ರಾಮನಗರ, ಆಮೇಲೆ ಹುಲ್ಸೂರು, ಹಾಸನ, ಗದಗ, ಬಾಗೇಪಲ್ಲಿ, ಆಮೇಲೆ ಟಿ ನರಸೀಪುರ, ಮತ್ತು ಬೆಂಗಳೂರು, ಮಡಿಕೇರಿ, ಬೆಳ್ತಂಗಡಿ, ಉಡುಪಿ, ಕಾರವಾರ, ಸಿಂಧನೂರು, ತುಮಕೂರು, ಕೋಲಾರ, ಚಿಕ್ಕಮಂಗ್ಳೂರು ಮತ್ತು ಬಾಗೇಪಲ್ಲಿ ಮತ್ತು ಬೆಳಗಾವಿ, ಪಿರಿಯಾಪಟ್ಟಣ, ಟಿ ನರಸೀಪುರ, ಆಮೇಲೆ ಶ್ರೀನಿವಾಸಪುರ, ಛತ್ತೀಸ್ಗಢ, ಆಂಧ್ರ ಪ್ರದೇಶ್. ಅಂದರೆ ಸುಮಾರು ಕಂಪನಿ ಬರೀ ಓನ್ಲಿ ಕರ್ನಾಟಕದಕ್ಕೆ ಸೀಮಿತವಾಗ್ತಿಲ್ಲ, ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ಕೂಡ ಕಂಪನಿಯ ಗ್ರೋತ್ ಆಗಿ ಬೆಳೀತಿದೆ. ಬಟ್ ಅದಕ್ಕೆ ಏನಂದರೆ ಒಂದು ಸ್ಟ್ರಾಂಗ್ ಕಂಪನಿ MD ಅವರು ಒಬ್ಬ ಮಿಡಿಲ್ ಕ್ಲಾಸ್ ವ್ಯಕ್ತಿಯಾಗಿರೋದ್ರಿಂದ, ಅಂದರೆ ಎಲ್ಲ
ಪೀಪಲ್ಗಳಿಗೂ ಒಂದು ಒಳ್ಳೆ ಒಂದು ಲೆವೆಲ್ ಇನ್ಕಮ್ ಅನ್ನು ಕೊಡಿಸು, ಒಂದು ಲೆವೆಲ್ ಅವ್ರದ್ದೇ ಒಂದು ಸಣ್ಣ ಪುಟ್ಟ ಕಮಿಟ್ಮೆಂಟ್ ಅನ್ನೋ ಒಂದು ಬದಿಗಿಟ್ಟು ಅವ್ರನ್ನ ಒಂದು ಇದು ಮಾಡ್ಬೇಕಂತೇಳಿ ಹೊಂಟಿದೆ ಕಂಪನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಕಂಪನಿ ನೋಡ್ಬೋದು, ಸ್ಟಾರ್ಟಿಂಗ್ ಹೇಳಿದೆ ಕಂಪನಿ ಏನಪ್ಪ ಇದ್ರ ಪ್ಲಾನಿಂಗ್ ಅಂತ ಹೇಳ್ತೀನಿ. ಇವಾಗ ಕಂಪನಿಯಲ್ಲಿ ಯಾರೆಲ್ಲ ಗ್ರಾಹಕರು ಇರ್ತಾರೆ ಅವ್ರ ಕಂಪನಿ ಕೂಡ ಗ್ರಾಹಕರಿಗೆ ಏನು ಮಾಡ್ತೀವಿ, ಪ್ರತಿ ತಿಂಗಳು ಒಂದು ಸೇವಿಂಗ್ಸ್ ಪ್ಲಾನ್ ಅನ್ನು ನಾವು ಓಪನ್ ಮಾಡಿ ಕೊಡ್ತೀವಿ. ಸೇವಿಂಗ್ಸ್ ಪ್ಲಾನ್ ಅಂದ್ರೆ ಅವ್ರಿಗೆ ಒಂದು ಅಕೌಂಟ್ ಅನ್ನು ಓಪನ್ ಮಾಡಿ ಕೊಡ್ತೀವಿ. ಆ ಅಕೌಂಟ್ ಈಗ ಹೊರಗಡೆ ಬೇರೆ ಬೇರೆ ಒಂದು ಸಂಘ ಸಂಸ್ಥೆಯಲ್ಲಿ ಚೀಟಿ BC ಅದು ಎಲ್ಲ ಮಾಡ್ತಾರೆ. ಅದೇ ಸಿಸ್ಟಮ್ ನಮ್ಮ ಕಂಪ್ನಿದ ಅದೇ ಥರ ಇರೋದಲ್ಲ, ಬೇರೆ ಥರ ಒಂದು ಡಿಫ್ರೆಂಟ್ ಆಗಿರುತ್ತೆ. ಡ್ರೀಮ್ ಡೀಲಲ್ಲಿ ಎಲ್ಲ ಥರ ಒಂದು ಡಿಫ್ರೆಂಟ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಕಂಪನಿ ಸೇವಿಂಗ್ಸ್ ಪ್ಲಾನ್ ಮುಖಾಂತರ ಕಂಪನಿನ ರನ್ ಮಾಡ್ತಿದ್ವಿ. ಬಟ್ ಸೇವಿಂಗ್ಸ್ ಪ್ಲಾನ್ ಅಂದ್ರೆ ಜನಗಳಿಗೆ ಗೊತ್ತಿಲ್ಲ, ಏನಪ್ಪ ಸೇವಿಂಗ್ಸ್ ಪ್ಲಾನು ಸರ್. ಯಾವುದೇ ಒಂದು BC ಚೀಟಿನ ಅದನ್ನ ಮಾಡೋದ್ರಿಂದ ನಮ್ದು ಒಂದು ಅಕೌಂಟ್ ಅನ್ನು ಡ್ರೀಮ್ ಡೀಲ್ ಕಂಪ್ನಿಯಲ್ಲಿ ಒಬ್ಬ ಗ್ರಾಹಕರಾಗಿ ಅವರಿಗೆ ಒಂದು ಅಕೌಂಟ್ ಅನ್ನು ಓಪನ್ ಮಾಡಿಸ್ತೀವಿ. ಅದಕ್ಕೆ ಒಂದು ಸೇವಿಂಗ್ಸ್ ಪ್ಲಾನ್ ಅಂತಾನೆ ಕರಿತೀವಿ. ಪ್ರತಿಯೊಬ್ಬರ ಗ್ರಾಹಕರು ನಮ್ಮ ಕಂಪ್ನಿಯಲ್ಲಿ ಉಳಿತಾಯ ಯೋಜನೆ ಅಕೌಂಟ್ ಮಾಡೋದ್ರ ಜೊತೆಗೆ ಅವರೆಲ್ಲ ಏನೆಲ್ಲ ಗ್ರಾಹಕರು ಕಂಪ್ನಿಯಲ್ಲಿ ಒಂದು ಅಮೌಂಟ್ ಅನ್ನು ಹೂಡಿಕೆ ಮಾಡ್ತಾರೆ ಅದಕ್ಕೆ ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಒಂದು ಡಿಪಾಸಿಟ್ ಮಾಡ್ಕೊಂಡು ಹೋಗೋದ್ರ ಜೊತೆಗೆ ನಾವು ಅವರಿಗೆ ಕಟ್ತಕ್ಕಂಥ ಗ್ರಾಹಕರಿಗೆ ಅವ್ರಿಗೆ ಏನು ಪ್ರಾಡಕ್ಟ್ ಕೊಡ್ಬೇಕಂತ ನಾವು ಸ್ಟಾರ್ಟಿಂಗ್ ಎಲ್ಲ ಹೇಳಿರ್ತೀವಿ. ಯಾಕಂದ್ರೆ ಇವಾಗ ನೋಡ್ಬೋದು ಡ್ರೀಮ್ ಡೀಲ್ ಎಲೆಕ್ಟ್ರಿಕಲ್ ಮತ್ತು ಡ್ರೀಮ್ ಡೀಲ್ ಮತ್ತೆ ಫರ್ನಿಚರ್ ಅಂತ ಹೇಳಿದೆ ಸರ್. ಇವತ್ತು ಟ್ರೆಂಡಿಂಗ್ ಅಲ್ಲಿ ಇದೆ. ಇವತ್ತು ಯಾವುದೇ ಒಂದು ಪ್ರಾಡಕ್ಟ್ ತಗೊಂಡ್ರೆ ಟ್ರೆಂಡಿಂಗ್ ಇದ್ರೆ ಮಾತ್ರ ನಾವು ಸಕ್ಸಸ್ ಆಗೋಕ್ಕಾಗೋದು. ನಾವು ಗ್ರೋತ್ ಆಗಿ ಬೆಳಿಬೇಕಂದ್ರೆ ಆ ಪ್ರಾಡಕ್ಟ್ ಗ್ರೋತ್ ಅಲ್ಲಿ ಇರಬೇಕು ಮತ್ತು ಟ್ರೆಂಡಿಂಗ್ ಅಲ್ಲಿ ಇರಬೇಕು. ಬಟ್ ಟ್ರೆಂಡಿಂಗ್ ಅಲ್ಲಿ ಇರೋದು ಮೇನ್ ಏಜ್ ಅಂದ್ರೆ ಎಲೆಕ್ಟ್ರಿಕಲ್ ಮತ್ತು ಫರ್ನಿಚರ್ಸ್, ಅದರ ಜೊತೆಗೆ ಜೂಡಲ್ ಕಿಟ್. ಇವತ್ತು ಜೂಡಲ್ ಕಿಟ್ ಅಂತ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಇವತ್ತು ಜರ್ಮನಿ, ಜಪಾನ್ ಮತ್ತು ಆಸ್ಟ್ರೇಲಿಯಾ ಬೇರೆ ಬೇರೆ ಹೊರ ದೇಶಗಳು ಕಂಪೇರ್ ಮಾಡಿದ್ರೆ ಅಲ್ಲಿ ಮಕ್ಕಳು ಎಜುಕೇಶನ್ ಹೈಯೆಸ್ಟ್ ಆಗಿ ಬೆಳೀತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಎಜುಕೇಶನ್ ಒಂದು ಜೂಡಲ್ ಕಿಟ್ ಇಂದ ಅವರು ಒಂದು ಗ್ರೋತ್ ಆಗಿ ಬೆಳಿತಾರೆ. ಇವತ್ತು ನಮ್ಮ ಇಂಡಿಯಾದಲ್ಲಿ ಜೂಡಲ್ ಕಿಟ್ ಅನ್ನೋ ಜನಗಳಿಗೆ ಗೊತ್ತಿಲ್ಲ. ಬಟ್ ನಮ್ಮ ಡ್ರೀಮ್ ಡೀಲ್ ಕಂಪನಿ ಮಿಡಿಲ್ ಕ್ಲಾಸ್ ಜನಗಳಿಗೆ ಅಂತ ನಾನು ಹೇಳಿದ್ದೆ ಸ್ಟಾರ್ಟಿಂಗ್ಗೆ ಸರ್. ಇವತ್ತು ಅಂತ ಕಂಪನಿ ಒಂದು ಜೂಡಲ್ ಪ್ಯಾಕೇಜ್ ಅನ್ನು ಕೊಡ್ತಿದೆ. ಎಷ್ಟೋ ಮಕ್ಕಳು ಬಡ ಮಕ್ಕಳಿಗೆ ಹೊರಗಡೆ ಡೊನೇಷನ್ ಕೊಡಕ್ಕೆ ಹೋದ್ರೆ LKG UKGಗೆ ಮಿನಿಮಮ್ 60,000 ರಿಂದ 70,000 ರೂಪಾಯಿ ಕೇಳ್ತಾರೆ ಒಂದು ಜೂಡಲ್. ಅದೇ ನಮ್ಮ ಕಂಪನಿಯಲ್ಲಿ ಜೂಡಲ್ ಕಿಟ್ ಪ್ಯಾಕೇಜ್ ಅಲ್ಲಿ ನೀವು ಏನಾದರೂ ತಗೊಂಡೇ ಆದ್ರೆ 100% ನಿಮ್ಮ ಮಕ್ಕಳು ಮಿನಿಮಮ್ ಒಂದು ಏನು 6-7 ಇಯರ್ಸ್ ಒಳಗಡೆ ಮಕ್ಕಳು ಇಂಟೆಲಿಜೆಂಟ್ ಆಗಿ ಬೆಳೀತಾರೆ. ಬಟ್ ಆ ಒಂದು ಸಿಸ್ಟಮ್ ಅನ್ನು 100% ಆಗಿ ಮಾಡ್ಬೋದು. ನಾನು ಹೇಳಿದೆ ಸರ್, ಇವಾಗ ಗಿವ್ ಅವೇರ್ನೆಸ್ ಅಂತ ನಾವು ಕಂಪನಿಯಲ್ಲಿ ಪ್ರತಿಯೊಬ್ಬರು ಸೇವಿಂಗ್ಸ್ ಮಾಡೋದ್ರ ಜೊತೆಗೆ ಅವ್ರಿಗೆ 1,000 ರೂಪಾಯಿ ಕೊಡ್ತೀರಿ. 1,000 ರೂಪಾಯಿ ಕಟ್ಟೋದ್ರ ಜೊತೆಗೆ ಕೂಡ ನಾವು ಕಂಪನಿದ ಡ್ರೀಮ್ ಡೀಲ್ ಎಲೆಕ್ಟ್ರಿಕಲ್ ಮತ್ತು ಡ್ರೀಮ್ ಡೀಲ್ ಫರ್ನಿಚರ್, ಜೂಡಲ್ ಕಿಟ್ ಅಂತ ಎಲ್ಲ ಹೇಳಿದ್ವಿ. ಅದ್ರ ಜೊತೆಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೂಡ ಇರುತ್ತೆ ಮತ್ತು ಡಿ ಫ್ಯಾಷನ್ ಶೂಸ್ ಅಂತ ಇರುತ್ತೆ ಸರ್. ಹಲವಾರು ಕಂಪನಿ ಪ್ರಾಜೆಕ್ಟ್ ಅಲ್ಲಿ ನಾವು ತೊಡ್ಕೊಂಡಿವಿ. ಬಟ್ ಯಾಕಂತಂದ್ರೆ ಇವಾಗ ಹೊರಗಡೆನೂ ಸಿಗುತ್ತೆ. ಯಾಕೆ ಬೇರೆ ಹೊರಗಡೆ ತಗೊಂಡು ಏನ್ ಮಾಡ್ತೇವೆ, ಓನ್ ಬ್ರ್ಯಾಂಡ್ ನಾವು ನಮ್ಮ ಕರ್ನಾಟಕದ ಕಂಪನಿ ಮತ್ತು ಇಂಡಿಯಾ ಬ್ರ್ಯಾಂಡ್ ಅಂತ ನಾವು ಹೈಲೈಟ್ ಮಾಡಿದ್ರೆ ತಾನೇ ನಾವು ಗ್ರೋತ್ ಆಗಿ ಬೆಳಿಬಹುದು. ನಮ್ದು ಕಂಟ್ರಿ ಅಂದ್ರೆ ನಮ್ಮ ದೇಶನೂ ಗ್ರೋತ್ ಆಗಿ ಬೆಳಿಬಹುದು. ಎಷ್ಟೋ ಜನ ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡಲ್ಲ. ಬಟ್ ಇವತ್ತು ನಮ್ಮಂತ ಮಿಡಿಲ್ ಕ್ಲಾಸ್ ನೋಡಿ, ಇವತ್ತು ಎಷ್ಟೋ ಜನ ದುಡ್ಡು ಮಾಡಿದ್ದಾರೆ. ಬಟ್ ಅವ್ರಿಗೆ ಗೊತ್ತು, ಯಾಕಂದ್ರೆ ನಾವು ದುಡ್ಡು ಮಾಡಿ ಏನಾಗುತ್ತೆ ಅಂತ. ಬಟ್ ನಾವು ದುಡ್ಡು ಮಾಡ್ಬೇಕಂದ್ರೆ ನಾವು ಎಲ್ಲಿ ಹೋದ್ರೂ ಮಾಡೋಕ್ಕಾಗಲ್ಲ. ಬಟ್ ಇವತ್ತು ನಾವು ಒಂದು ಡ್ರೀಮ್ ಡೀಲ್ ಕಂಪ್ನಿಯಲ್ಲಿ ಬಂದು ಒಂದು ನಮ್ಮ ಕಂಪನಿದ ಏನು ಪ್ರಾಡಕ್ಟ್ ಇದೆ ಅದನ್ನ ನಾವು ಜಾಸ್ತಿ ಮಾರ್ಕೆಟಿಂಗ್ ಎಕ್ಸ್ಪ್ಲೈನ್ ಮಾಡಿದ್ರೆ, ತೋರಿಸಿದ್ರೆ ನಾವು ಗ್ರೋತ್ ಆಗ್ತೀವಿ, ಕಂಪನಿ ಗ್ರೋತ್ ಆಗುತ್ತೆ. ಇವತ್ತು ಬಡವರಿಗೆ ಬಂದಿರ್ತಂಥ ಕಂಪನಿ ಬಡವರು ಜಾಸ್ತಿ ಡೆವಲಪ್ಮೆಂಟ್ ಆಗ್ತಾರೆ. ಬಟ್ ಹೇಳಕ್ ಹೋಗೋದು ಇಷ್ಟೇ ಸರ್, ಇವಾಗ ಕಂಪನಿ ಪ್ರಕಾರ ಡ್ರೀಮ್ ಡೀಲ್ ಎಲೆಕ್ಟ್ರಿಕಲ್ ಫರ್ನಿಚರ್ ಟ್ರೆಂಡಿಂಗ್ ಅಲ್ಲಿದೆ. ಈ ಅದರ ಮುಖಾಂತರ ನಾವು ಕಂಪನಿ ಈಸಿಯಾಗಿ ರನ್ ಆಗ್ತಿದೆ. ಕಂಪನಿ ಜನಗಳು ಎಷ್ಟೋ ಜನ ಹೇಳ್ತಾರೆ. ಹಂಗಾಗಿ ಕಂಪನಿ ಸೇವಿಂಗ್ಸ್ ಅಕೌಂಟ್ ಮಾಡಿಸಿದಾಗ ಅವ್ರಿಗೆ ಒಂದು ಡಿಜಿಟಲ್ ಕೂಪನ್ ಕಾರ್ಡ್ ಕೊಡ್ತೀವಿ ಸರ್. 1,000 ರೂಪಾಯಿ ಕಟ್ಟಿರೋರಿಗೆ ಈ ತರ ಒಂದು ಡಿಜಿಟಲ್ ಕೂಪನ್ ಕಾರ್ಡ್ ಕೊಡ್ತೀವಿ. ಈ ಕೂಪನ್ ಕಾರ್ಡ್ ಏನಾಗಿರುತ್ತೆ, ಅವ್ರಿಗೆ 24 ಮಂತ್ಸ್ ಆಕ್ಟಿವ್ ಆಗಿ ಇರುತ್ತೆ. ಬಟ್ ಪ್ರತಿ ಒಂದು ಸತಿ ಮತ್ತೆ ಪ್ರತಿ ತಿಂಗಳು ಕಟ್ಟಂತವ್ರಿಗೆ 1,000ಗೆ ತಿಂಗಳ ಕೊಡಲ್ಲ. ಇದು 1,000 ಒನ್ ಟೈಮ್ ಕೊಡ್ತಾರೆ, 24 ಮಂತ್ಸ್ ಹಾಕಿರುತ್ತೆ. ಅದ್ರ ಜೊತೆಗೆ ಗಿವ್ ಅವೇರ್ನೆಸ್ ಅಂತ ನಾವು ಕರಿತೀವಿ ಸರ್. ಯಾವ ತರ ಅಂತಂದ್ರೆ ಕಸ್ಟಮರ್ ನಮ್ಮಲ್ಲಿ ಅವರು ಒಂದು ಆಕರ್ಷಕವಾಗಿ ದುಡ್ಡನ್ನು ಹೂಡಿಕೆ ಮಾಡಿರ್ತಾರೆ. ಅವ್ರಿಗೆ ನಾವು ಒಂದು ಎಲಿಜಿಬಿಲಿಟಿ ಆಗಲಿ, ಅವ್ರಿಗೆ ಒಂದು ಏನಾದರೂ ಜೋಸ್ ಇರಲಿ, ಅವ್ರಿಗೆ ಒಂದು ಏನಾದರೂ ಖುಷಿ ಇರಲಿ ಅಂತ ಹೇಳ್ಬಿಟ್ಟು ಗಿವ್ ಅವೇರ್ನೆಸ್ ಅಂತ ಕರಿತೀವಿ. ಬಟ್ ಗಿವ್ ಅವೇರ್ನೆಸ್ ಅಂದ್ರೆ ಜನಗಳಿಗೆ ಗೊತ್ತಿರ್ಬೋದು, ಚೀಟಿ, BC ಸಂಘ ಅವು ಈ ತರ ಎಲ್ಲ ಮಾಡ್ತಕ್ಕಂಥದ್ದು. ಬಟ್ ಇದು ಗಿವ್ ಅವೇರ್ನೆಸ್ ಅಂದ್ರೆ ಟೋಟಲ್ ಎಲ್ಲಿ ಓಲ್ಡಲ್ಲಿ ಎಲ್ಲಿ ಕುಂತ್ಕೊಂಡು ಬೇಕಾದ್ರೆ ನೋಡ್ಬೋದು. ಒಂದು ಲೈಬ್ರರಿ ಮುಖಾಂತರ ನಾವು ಒಂದು ಡ್ರಾನ ಕಸ್ಟಮರ್ಗೆ ಕೊಡ್ತಾನೆ ಹೋಗ್ತೀವಿ. ಯಾವ ಥರ ಕಸ್ಟಮರ್ಗೆ ಡ್ರಾ ಕೊಡ್ತೀವಿ ಅಂತಂದ್ರೆ, ನಾವು ಫಸ್ಟ್ ಅವ್ರಿಗೆ ಒಂದು ಕಟ್ಟಿರ್ತಕ್ಕಂಥ ಕೂಪನ್ 24 ಮಂತ್ಸ್ ಆಗಿರುತ್ತೆ. ಬಟ್ ಡ್ರಾ ನಡೆಸಬೇಕಂದ್ರೆ ಗಿವ್ ಅವೇರ್ನೆಸ್ಗೆ ಅವ್ರಿಗೆ ಒಂದು ಈ ಥರ ಕಾಯಿನ್ ಮುಖಾಂತರ ಅವ್ರಿಗೆ ಡ್ರಾನ ನಾವು ಲೈವಲ್ಲಿ ನಾವು ಕೊಡ್ತೀವಿ. ಬಟ್ ಯಾವ ಥರ ಕೊಡ್ತೀವಿ ಅಂತಂದರೆ, ಫಸ್ಟ್ ಸ್ಟಾರ್ಟಿಂಗ್ ಅವರಿಗೆ 25 ಜನಕ್ಕೆ 50 ಜನಕ್ಕೆ ಗೋಲ್ಡ್ ರಿಂಗ್ ಇರುತ್ತೆ, 50 ಜನಕ್ಕೆ ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಅದಾದ ನಂತರ ಮತ್ತೆ ಅದನ್ನ ಇಬ್ಬರದೂ ಕೂಡ 50 ಕೋಲ್ಡ್ ಡ್ರಿಂಗು, 50 ಸರ್ಪ್ರೈಸ್ ಗಿಫ್ಟು, ಮತ್ತೆ ಅವ್ರಿಗೆ ಆಪರ್ಚುನಿಟಿ ಸಿಗುತ್ತೆ. ಅಂದ್ರೆ ಬಂಪರ್ ಬಹುಮಾನಿಗೆ ಅವರು ಕೂಡ ಎಲಿಜಿಬಲ್ ಆಗಂತ ಅವಕಾಶನೂ ಕೂಡ ನಮ್ಮ ಡ್ರೀಮ್ ಡೀಲ್ ಕಲಿಸಿ ಕೊಡ್ತಿದೆ. ಬಟ್ ಗ್ರಾಹಕರಿಗೆ ಒಂದೇ ಸಿಸ್ಟಮ್ ಅನ್ನು ಇರಲ್ಲ. ಬಟ್ ಅವರಿಗೂ ಕೂಡ 5 ಗೋಲ್ಡ್ ನಕ್ಲೆಸ್ ಸಿಗಂತ ಆಪರ್ಚುನಿಟಿನೂ ಕೂಡ
ಗ್ರಾಹಕರಿಗೆ ಕೊಡ್ತಾನೆ ಹೋಗ್ತೀವಿ. ಬಟ್ ಇವತ್ತು ಖುಷಿ ಬಿಡೋದಂದ್ರೆ ಎಷ್ಟೋ ಜನಕ್ಕೆ ಬಂದಿಲ್ಲ ಅಂತಂದವ್ರಿಗೆ, ಎಷ್ಟೋ ಜನಕ್ಕೆ ಆಗಿಲ್ಲ ಅಂದವ್ರಿಗೆ ಇವತ್ತು ಎಷ್ಟು ಕಂಪ್ನಿ ಗ್ರೋತ್ ಆಗಿ ಬೆಳೆದ್ರಿಂದ ನಮ್ಮ ಟೀಮಲ್ಲೇ ಎಕ್ಸಾಕ್ಟ್ ಈಗ ನಾನು ಗ್ರಾಹಕರಿಗೆ ಹೇಳ್ತಿದ್ದೆ ಬರ್ತದೆ ಇವತ್ತು ಬಟ್ ಖುಷಿ ಪಡೋದಂದ್ರೆ ನಮ್ಮ ಗ್ರಾಹಕರಿಗೆ ಕೂಡ ಇವತ್ತು ಡ್ರೀಮ್ ಡೀಲ್ ಕಂಪನಿಯಲ್ಲಿ ಯಾದಗಿರಿ ಡಿಸ್ಟಿಕ್ ಅಂತ ಇರ್ಬೋದು, ನಮ್ಮ ಹಿಂದುಳಿದ ಪ್ರದೇಶ ಅಂತ ಇರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ ಇರ್ಬೋದು. ಈಗ ನಾವು ಕಟ್ಟಿರ್ತಕ್ಕಂಥ ಗ್ರಾಹಕರಿಗೆ ವಿಶ್ವಾಸ ಮತ್ತೆ ಭರವಸೆ ಬೇಕು. ಮೇನ್ ನಮ್ಮ ಗ್ರಾಹಕರಿಗೆ ಹೇಳ್ತಿದ್ದೆ ನಿಮ್ಗೆ ಬಂದೇ ಬರುತ್ತೆ ಅಂತ. ಇವತ್ತು ನಮ್ಮ ಕಂಪನಿ ಪರವಾಗಿ ನಾನು ಇವತ್ತು ಕೆಲಸ ಮಾಡೋದ್ರ ಜೊತೆಗೆ ನಾನು ಕಟ್ಟಿರ್ತಕ್ಕಂಥ ಗ್ರಾಹಕರು, ನನ್ನ ಜೊತೆಲಿ ಇರ್ತಕ್ಕಂಥ ಗ್ರಾಹಕರಿಗೆ ಖುಷಿ ಮತ್ತು ಅದ್ರ ಜೊತೆಗೆ ಅವರಿಗೆ ಒಂದು ವಿಶ್ವಾಸವನ್ನು ನಾನು ಗಳಿಸ್ಕೊಂತ ಬಂದಿದ್ದೀನಿ. ಯಾಕಂದ್ರೆ ಅವ್ರಿಗೆ ಕಾನ್ಫಿಡೆಂಟ್ ಕೊಟ್ಕೊಂತ ಬಂದಿದ್ದೀನಿ. ಕಂಪ್ನಿ ಸೆಕೆಂಡ್ರಿ, ಬಟ್ ಇವತ್ತು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇವತ್ತು ಅವರಿಗೆ ಗೋಲ್ಡ್ ನೆಕ್ಲೆಸ್ ಬಂದಿರ್ಬೋದು, ಗೋಲ್ಡ್ ರಿಂಗ್ ಬಂದಿರ್ಬೋದು, ಸರ್ಪ್ರೈಸ್ ಗಿಫ್ಟ್ ಬಂದಿರ್ಬೋದು, ಮತ್ತು ಅದ್ರ ಜೊತೆಗೆ ಅಡಿಷನಲ್ ಅವರು ಇರ್ತಕ್ಕಂಥ ಕೆಲಸ ಮಾಡೋದ್ರ ಜೊತೆಗೆ ಅವರಿಗೆ ಒಂದು ಬೆನಿಫಿಟ್ ಆಗಿ ಇನ್ಕಮ್ ಕೂಡ ನಾನು ರೀಚ್ ಮಾಡಿಸ್ತಾನೆ ಹೊಂದಿದ್ದೀನಿ. ಬಟ್ ಇವತ್ತು ನನ್ನ ಜೊತೆ ಸ್ಟ್ರಗಲ್ ಆಗಿ ಕೆಲಸ ಮಾಡ್ತಾರೆ. ಬಟ್ ಇವತ್ತು ಖುಷಿ ಪಡೋ ಅಂತಂದ್ರೆ ಪ್ರತಿ ತಿಂಗಳು ಇರುತ್ತೆ, ಒಂದೇ ತಿಂಗಳ 24 ಮಂತ್ಸ್ ಇರುತ್ತೆ. 24 ಮಂತ್ಸ್ ಪ್ರತಿ ತಿಂಗಳು ಗ್ರಾಹಕರು ಕಂಪಲ್ಸರಿ 1ರಿಂದ 12ನೇ ತಾರೀಕು ಪೇಮೆಂಟ್ ಮಾಡಿದ್ರೆ ನಿಜವಾಗಲೂ ಅವರು ಕಟ್ಟಿರ್ತಕ್ಕಂಥ ಗ್ರಾಹಕರಿಗೆ ಅದು ಎಲ್ಲಿಯೂ ಮೋಸ ಆಗಲ್ಲ. 100% ಅವರಿಗೆ ಗಿವಿ ಅವೇರ್ನೆಸ್ ಬರೋ ಚಾನ್ಸಸ್ 100% ಇರುತ್ತೆ. ಆದರೆ ಮುಂದೆ ನೋಡಕ್ ಹೋಗ್ಬಿಡಿ, 100% ಡ್ರೀಮ್ ಡೀಲ್ ಕೊಟ್ಟಂತೆ ನಡ್ಕೊಂಡು ಹೋಗ್ತದೆ. ಅಂದ್ರೆ ಕಂಪನಿ ಹೇಳಿದ್ದಾರೆ ಕಂಪನಿ MD ಒಂದೇ ಮಾತು ಹೇಳಿದ್ದಾರೆ. ಬಟ್ ನೀವು ಯಾವುದೇ ಕಾರಣ ಕಟ್ಟಿರ್ತಕ್ಕಂಥ ದುಡ್ಡು ಯಾವತ್ತೂ ಮೋಸ ಆಗಲ್ಲ. ಈ ಕಂಪ್ನಿಯಲ್ಲಿ ರೂಲ್ಸ್ ಹಂಗಿರೋದು, ಬಟ್ ನಾವು ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ. ಇವತ್ತು ಈ ಕಂಪನಿ ಬಿಟ್ಟು ನಾವು ಎಕ್ಸಾಕ್ಟ್ ಹೊರಗಡೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕಂಪನಿ ನಾವು ಎಷ್ಟು ಫಾಲೋ ಮಾಡ್ತೀವಿ ಅಷ್ಟು ನಮ್ಮ ಕಂಪನಿ ಗ್ರೋತಿಸ್ತದೆ. ಕಂಪನಿ ನಾವು ಫಾಲೋ ಮಾಡಲಿಲ್ಲ ಅಂತಂದ್ರೆ ನಮ್ಮ ಕಂಪನಿ ಗುರುತಿಸಲ್ಲ. ಯಾಕಂದ್ರೆ ಕಂಪ್ನಿಯಲ್ಲಿ ನಾವು ಏನು ಇದೆ ಅನ್ನೋದನ್ನ ತಿಳ್ಕೊಬೇಕು ಫಸ್ಟ್. ಯಾರೆಲ್ಲ ಏನು ಮಾಡ್ತೀರ ಅನ್ನೋದು ದೊಡ್ಡ ವಿಷಯ. ಈಗ ಯಾರೋ ರೋಡಿಗೆ ಹೋಗೋರೆಲ್ಲ ಬಂದು ಏನೇನೋ ಮಾತಾಡ್ತಾರೆ, ಇದೆಲ್ಲ ಆಗುತ್ತಾ, ಇದೆಲ್ಲ ಬರುತ್ತಾ. ಎಷ್ಟೋ ಜನ ಅಂದವರು ಇವತ್ತು ನಮ್ಮ ಜೊತೆಲಿ ಟೀಮ್ ಅವ್ರಿಗೆ ಬಂದಿದೆ ಅಂದರೆ ತುಂಬ ಖುಷಿ ಆಗುತ್ತೆ. ಗಿವ್ ಅವೇರ್ನೆಸ್ ಅವರಿಗೆ ಇವತ್ತು ನಕ್ಲೆಸ್ 1 ಲಕ್ಷ ವರ್ತ್ ಒಂದು ನಕ್ಲೆಸ್ ಬಂದಿದೆ ಅಂದರೆ ಒಂದು ಪಾಪ ಬಡತನ ಕುಟುಂಬದಲ್ಲಿ ಒಂದು ನಕ್ಲೆಸ್ ತಗೋಬೇಕಂದ್ರೆ ಇವತ್ತು ಬಂಗಾರ ರೇಟ್ ಗೊತ್ತಿರ್ಬೋದು, ಗಗನಕ್ಕೇರಿ ಇದೆ. ಅಂದರೆ ಮಿನಿಮಮ್ 1 ಲಕ್ಷ ವರ್ತ್ 1-1.5 ಲಕ್ಷ ರೇಟ್ ಇದೆ ಒಂದು ತೊಲಿ ಬಂಗಾರ ತಗೋಬೇಕಂದ್ರೆ. ಅಂದರೆ ಒಂದು ಗಿವ್ ಅವೇರ್ನೆಸ್ ನಮ್ಮ ಡ್ರೀಮ್ ಡೀಲ್ ಕಂಪನಿಯಿಂದ ನಾವು ಒಂದು ಗ್ರಾಹಕರಿಗೆ ಒಂದು ಆಕಸ್ಮಿಕ ಭವನವನ್ನು ಕೊಟ್ಟರೆ ಎಷ್ಟು ಖುಷಿ ಆಗುತ್ತಾರೆ ಅಂದರೆ ಸತತವಾಗಿ ನಮ್ಮ ಕಂಪನಿ ಎಷ್ಟು ವರ್ಷ ಇದ್ರೂ ನಮ್ಮ ಕಂಪ್ನಿಯಲ್ಲಿ ಗ್ರೋತ್ ಆಗಿ ಬೆಳೀತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಇದು 24 ಮಂತ್ಸ್ ಇರುತ್ತೆ. ಕಂಪನಿ 1 ತಿಂಗಳು ಡ್ರಾ ಬಂದ ತಕ್ಷಣ ಕ್ಲೋಸ್ ಮಾಡೋಂಗಿಲ್ಲ, ಕಂಟಿನ್ಯೂ ಮಾಡಿ, ಅದೆಲ್ಲಿ ಹೋಗಲ್ಲ. ಕಂಟಿನ್ಯೂ ಮಾಡಿದ್ರು ಲಾಸ್ಟಿಗೆ ನೀವು ಕಟ್ಟಿರ್ತಕ್ಕಂಥ 24 ಮಂತ್ಸಿಗೆ ನಿಮಗೆ ಬೆಲೆ ಬಾಳ ಅಂತ ಒಂದು ಕಂಪನಿ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಹೇಳಿದೆ ಸರ್. ಇವಾಗ ಕಂಪನಿದು ಅಂದರೆ ಜರ್ಮನ್ ಟೆಕ್ನಾಲಜಿಕಲ್ ಒಳ್ಳೆ ಬ್ರ್ಯಾಂಡ್ ಹೈಯೆಸ್ಟ್ ಕಂಪನಿಗಳು ನೋಡ್ಬೋದು ಬೇರೆ ಹೊರಗೆ ಕಂಪನಿಗಳ ಪ್ರಕಾರ. ನಮ್ಮ ಕಂಪ್ನಿ MD ಕೂಡ ಖುಷಿ ಪಡೋ ವಿಷಯ. ಯಾಕಂದರೆ ಅಂಥ ವ್ಯಕ್ತಿ ಜರ್ಮನ್ ಟೆಕ್ನಾಲಜಿ ಮಿಷಿನ್ಗಳು ಲಕ್ಷಾಂತರ ಕೋಟ್ಯಾಂತರ ಬೆಲೆ ಬಾಳಂತ ಗಿಫ್ಟ್ ಮಿಷಿನ್ಗಳು ತಂದು ಇವತ್ತು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಮ್ಮ ಗ್ರಾಹಕರಿಗೆ ಇವತ್ತು ಮನೆಗೆ ರೀಚ್ ಮಾಡಿಸೋಂಥ ಕೆಲಸನೂ ನಮ್ಮ ಕಂಪ್ನಿ MD ಮಾಡ್ತಿದೆ. ಕಂಪ್ನಿ ಟೋಟಲ್ ಡಿಪಾರ್ಟ್ಮೆಂಟ್ ಕೂಡ ಮಾಡ್ತಿದೆ. ಇವತ್ತು ನೋಡ್ಬೋದು ಕಟ್ಟಿರ್ತಕ್ಕಂಥ 24 ಮಂತ್ಸ್ ಗ್ರಾಹಕರಿಗೂ ಕೂಡ ನಾವು ಇಲ್ಲಿ ಡ್ರೀಮ್ ಡೀಲ್ ಕಂಪನಿ ಎಲೆಕ್ಟ್ರಿಕಲ್ ಮತ್ತು ಫರ್ನಿಚರ್ಸ್ ಇರ್ತದೆ. ಅದ್ರ ಜೊತೆಗೆ ಜೂಡಲ್ ಕಿಟ್ ಅಂತ ಇರುತ್ತೆ. ಅದ್ರ ಜೊತೆ ಡ್ರೀಮ್ ಡೀಲ್ ಕಂಪನಿ ಟೂರಿಸಂ ಡಿಪಾರ್ಟ್ಮೆಂಟ್ ಇರುತ್ತೆ ಸರ್. ಅದು ಬೇಡ ಅಂತಂದ್ರೆ ಕಂಪನಿದ ಸ್ಮಾರ್ಟ್ ಮೊಬೈಲ್ ಕೂಡ ಲಾಂಚ್ ಕೂಡ ಆಗಿದೆ ಸರ್. ಗ್ರಾಹಕರಿಗೆ ಏನು ಭರವಸೆ ಕೊಟ್ಟಿರ್ತದೆ ಅದನ್ನು ಕಂಪಲ್ಸರಿ ನಾವು 24 ಮಂತ್ಸ್ ಆದಮೇಲೆ ಅವರಿಗೆ ರೀಚ್ ಮಾಡಿಸ್ತೀವಿ. ಬಟ್ ಕಂಪನಿ ಸಿಸ್ಟಮ್ ಪ್ರಕಾರನ ಇರಲೇಬೇಕು. ಯಾರು ಸಿಸ್ಟಮ್ ಗೊತ್ತಿರಲಾರ್ದನ್ನ ಮಾತಾಡ್ತಾರೆ ಅದಕ್ಕೆಲ್ಲ ನೀವು ತಲೆ ಕೆಲ್ಸಕ್ಕೆ ಹೋಗ್ಬೇಡಿ ಸರ್. ಡ್ರೀಮ್ ಡೀಲಲ್ಲಿ ಯಾರೆಲ್ಲ ನಿಮ್ಮ ಪ್ರಮೋಟರ್ ನಿಮ್ಮನ್ನು ಜಾಯಿನ್ ಮಾಡಿಸಿರ್ತಾರ, ಕಸ್ಟಮರ್ ಆಗಿ ನೀವು ಬರಡಿರ್ತೀರಿ, ನಿಮ್ಮ ಪ್ರಮೋಟರ್ ಮೇಲೆ ಭರವಸೆ ಇಡಿ, ಮತ್ತು ನಮ್ಮ ಜೊತೆ ಭರವಸೆ ಇಡಿ, ಕಂಪನಿ ಮೇಲೆ ಭರವಸೆ ಇಡಿ. ಯಾವುದೇ ವ್ಯಕ್ತಿ ಏನೇ ಮಾಡಲಿ ಒಂದು ಭರವಸೆ ಇರಬೇಕು. ಭರವಸೆ ಇದ್ರೇ ಮಾಡ್ಲಿಕ್ಕಾಗೋದು. ಕಂಪನಿ ತುಂಬ ದೊಡ್ಡ ಮಟ್ಟಿಗೆ ಬೆಳೀತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡ್ರೀಮ್ ಡೀಲ್ ಕಂಪನಿ ಹೇಳಿರ್ತಕ್ಕಂಥ ಇವತ್ತಿನ ತನಕ ನಡ್ಕೊಂತ ಹೋಗ್ತದೆ. ಎಷ್ಟೋ ಜನ ಹೇಳ್ತಾರೆ ಸರ್ ಹೊರಗಡೆ ಹಂಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಸರ್, ಅದೆಲ್ಲ ಫ್ರಾಡ್. ಅವರೆಲ್ಲ ಮಾಡ್ತಕ್ಕಂಥವ್ರು ಎಲ್ಲ ಟೋಟಲ್ ಫ್ರಾಡ್ ಮಾಡೋಂಥವ್ರ ಮೇಲೆ ಯಾವತ್ತೂ ನಾವು ಬಿಲೀವ್ ಮಾಡಬಾರ್ದು. ನಮ್ದು ಏನು ಕೆಲಸ ಇರುತ್ತೆ, ನಾವು ಮಾಡ್ತಕ್ಕಂಥ ಕಾಯಕವೇ ಕೈಲಾಸ ಏನಂತಾರಲ್ಲ, ನಾವು ಕೆಲಸ ಮಾಡೋಂಥ ಗುರಿನ ಸಕ್ಸಸ್ ಮಾಡ್ಕೊಂಡು ಹೋಗೋಣ. ಬಟ್ ಡ್ರೀಮ್ ಡೀಲ್ ಸಿಂಪಲ್ ನೋಡ್ಬೋದು ಸರ್. ಎಷ್ಟೋ ಜನ ವಿನ್ನರ್ ಬರ್ಸರ್ ಗಿವ್ ಅವೇರ್ನೆಸ್ ಅಲ್ಲಿ ವಿನ್ನರ್ ಆಗಿದ್ದಾರೆ. ಕಾರ್ ತೊಗೊಂಡಾರ ಇದ್ದಾರೆ, ಗೋಲ್ಡ್ ನೆಕ್ಲೆಸ್ ತೊಗೊಂಡಾರ ಇದ್ದಾರೆ, 1 ಲಕ್ಷ 2 ಲಕ್ಷ ಬೈಕ್. ಟೋಟಲ್ ಗಿವ್ ಅವೇರ್ನೆಸ್ ಅಲ್ಲಿ ಏನು ಕೊಡ್ತಾರೆ ಸರ್ ಅದೆಲ್ಲ ವಿನ್ನರ್ಗಳು. ಎಲ್ಲ ವಿನ್ನರ್ ಫೋಟೋಸ್ ಕೂಡ ನಮ್ಮ ಕಂಪ್ನಿಯಲ್ಲಿ ಇದೆ ಸರ್. ಹೆಚ್ಚಿಗೆ ನೀವು ಇನ್ನೂ ತಿಳ್ಕೊಬೇಕಂದ್ರೆ ಡ್ರೀಮ್ ಡೀಲ್ ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಿಮಗೆ ಲೈವಲ್ಲಿ ಸಿಗುತ್ತೆ, ನೀವೆಲ್ಲನೂ ಸರ್ಚ್ ಮಾಡ್ಬೋದು. ಮತ್ತು ಕಂಪ್ನಿ ಟೋಟಲ್ ಸ್ಟ್ರಾಂಗ್ ಆಗಿ ಇದೆ ಸರ್. ಇವತ್ತು ಹೇಳಿದೆ ನಿಮ್ಮ ಲೀಗಲ್ ಬಗ್ಗೆ ಜಾಸ್ತಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ಅಲ್ಲಿ ಕಂಪನಿ ಡ್ರೀಮ್ ಡೀಲ್ ಅಂತ ಹೊಡೆದಾರೆ ಲೀಗಲ್ ಎಲ್ಲ ಟೋಟಲ್ ಸಿಗುತ್ತೆ. ಇವತ್ತು GST ಪ್ಯಾನ್ ಕಾರ್ಡ್ ಆಗಿರ್ಬೋದು ಮತ್ತು TDS ಆಗಿರ್ಬೋದು, ಕಂಪನಿ ಟೋಟಲ್ ಉದ್ಯಮಿ ಸರ್ಟಿಫಿಕೇಟ್ ಕೂಡ ಇದಾವೆ. ತುಂಬ ಹೇಳ್ಬೇಕಂದ್ರೆ ಎಲ್ಲ ಸರ್ಟಿಫಿಕೇಟ್ ಕಂಪನಿ ಪೂರ ಪಡ್ಕೊಂಡಿದೆ. ಕಂಪ್ನಿಯಲ್ಲಿ ಕೂಡ ಲೀಗಲ್ ಆಗಿ ಅಡ್ವೈಸರ್ ಕೂಡ ಇದೆ, ಅಂದರೆ ಲಾಯರ್ ಕೂಡ ಇದ್ದಾರೆ. ಯಾವ ಕಂಪ್ನಿಯಲ್ಲಿ ಲಾಯರ್ ಕೂಡ ಇರಲ್ಲ. ಯಾಕಂದರೆ ಎಷ್ಟೋ ಜನ ನೋಡಿದ ಪ್ರಕಾರ ನನಗೆ ಇವತ್ತು ನನ್ನ ಏಜಿನ ಪ್ರಕಾರ ನೋಡಿದ್ರೆ ಎಷ್ಟೋ ಕಂಪ್ನಿ ನಾನು ತಿಳ್ಕೊಂಡ ಪ್ರಕಾರ
ಈ ಥರ ಸಿಸ್ಟಮನ್ನು ಯಾರೂ ಮಾಡಿಲ್ಲ. ಬಟ್ ಇವತ್ತು ಡ್ರೀಮ್ ಡೀಲ್ ದೊಡ್ಡ ಮಟ್ಟಿಗೆ ಹೋಗುತ್ತೆ. ಮತ್ತು ನೀವೆಲ್ಲ ಯಾರೆಲ್ಲ ಗ್ರಾಹಕರು 24 ಮಂತ್ಸ್ ಕಟ್ಟೋಕ್ಕಿಂತ ಮುಂಚೆ ಇದನ್ನ ಪ್ಲಾನ್ ಸಂಪೂರ್ಣ ತಿಳ್ಕೊಳ್ಳಿ. ತಿಳ್ಕೊಂಡ ನಂತರ ನಿಮಗೆ ಲಾಸ್ಟ್ ನಮ್ಮ ಪ್ರೊಫೈಲ್ ಏನು ಫೈಲ್ ಹಿಂದ್ಗಡೆ ಒಂದು ಟರ್ಮ್ ಕಂಡೀಷನ್ ಇರುತ್ತೆ, ಅದನ್ನ ಪ್ರತಿಯೊಬ್ಬರು ತಿಳ್ಕೊಬೇಕು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಮನೇಲಿ ಮಕ್ಳು ಇರ್ಬೋದು, ಗೊತ್ತಿರೋರು ಇರ್ಬೋದು, ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಅದ್ರ ಬಗ್ಗೆ ಓದಿ ಆ ನಂತರ ನೀವು ಡಿಸಿಷನ್ ತಗೊಳ್ಳಿ. ಯಾಕಂದ್ರೆ ಇನ್ನೊಬ್ಬರಿಗೋಸ್ಕರ ನೀವು ಡಿಸಿಷನ್ ತಗೋಬೇಡಿ. ಇಲ್ಲಿ ಕಟ್ಟಿರ್ತಕ್ಕಂಥ ನಿಮ್ಗೆ 1,000 ರೂಪಾಯಿ ಎಲ್ಲಿ ಹೋಗಲ್ಲ. ಕಂಪನಿ ಭರವಸೆ ಕೊಡ್ತಾರೆ. ನೀವು ಯಾರೆಲ್ಲ ನಿಮ್ಮ ಟೀಮ್ ಕಂಪನಿ ಮುಖಾಂತರ ಪ್ರಮೋಟರ್ ಬಂದಿರ್ತಾರೆ ಅವ್ರ ಮೇಲೆ ನೀವು ಯಾವತ್ತೂ ಭರವಸೆ ಇಡಿ ಮತ್ತು ಬಿಲೀವ್ ಮಾಡಿ ಅಂತ ಹೇಳಕ್ಕೆ ಬರ್ತೀನಿ. ಯಾಕಂದ್ರೆ ಇವತ್ತು ನಾನು ಎಷ್ಟೋ ಜನ ಭರವಸೆ ಕೊಟ್ಟೋದ್ರಿಂದ ನಾನು ಇವತ್ತು ಸ್ಟ್ರಾಂಗ್ ಆಗಿ ಬೆಳಿತಾ ಇದ್ದೀನಿ. ಎಷ್ಟೋ ಜನ ನನ್ನ ಕಮಿಟ್ಮೆಂಟ್ ತುಂಬಾ ಪ್ರಾಬ್ಲಮ್ ಇತ್ತು ಇವತ್ತು ಕಂಪ್ನಿಯಲ್ಲಿ. ಡ್ರೀಮ್ ಡೀಲ್ ಬಂದ ಮೇಲೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ. ಇನ್ನು ಹೇಳೋ ಖುಷಿ ಪಡುತ್ತೆ. ಇಷ್ಟು ನಾನು 30 ವರ್ಷ ಒಳಗೆ ನನ್ನ ಹೆಂಡತಿಗೆ ಏನಾದರೂ ಒಂದು ಇದು ಕೊಡ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ನಾನು 30 ವರ್ಷ ಒಳಗೆ ಏನೂ ಆಗಲಿಲ್ಲ. ಬಟ್ ಡ್ರೀಮ್ ಡೀಲ್ ಬಂದಮೇಲೆ ಕೆಲವೇ ದಿನಗಳಲ್ಲಿ ಸಣ್ಣ ಪುಟ್ಟ ಸಾಲ ಮೂಡಿಸಿ ಕಂಪ್ನಿಯಲ್ಲಿ ಕೂಡ ಡ್ರೀಮ್ ಡೀಲ್ ಕಂಪ್ನಿಯಲ್ಲಿ ಕೂಡ ಹೊರಗಡೆ ಒಂದು ಪ್ಲಾಟ್ ಕೂಡ ಪರ್ಚೇಸ್ ಮಾಡಿ ಇವತ್ತು ನಾನು ಸಕ್ಸಸ್ ಆಗ್ತಾ ಇದ್ದೀನಿ. ಅಂದರೆ ಹೆಮ್ಮೆ ಆಗ್ತಿದೆ. ನನಗೆ ಇವತ್ತು ಇನ್ಕಮ್ ಬಂದಿಲ್ಲ ಅಂತ ಬೇಜಾರಾಗಿಲ್ಲ. ನನ್ನ ಜೊತೆ ಟೀಮ್ ಇದೆ. ಒಂದು ಟೀಮನ್ನು ಎಲ್ಲಿ ಬೇಕಾದ್ರೂ ತಗೊಂಡೋಗಿ ನಾನು ಗ್ರೋತ್ ಆಗ್ಬೋದು. ಮತ್ತು ನಾನು ಗ್ರೋತ್ ಆಗೋದು ದೊಡ್ಡ ವಿಷಯ ಅಲ್ಲ. ನಾನು ಟೋಟಲ್ ಟೀಮಿಗೆ ನಾನು ಯಾವತ್ತೂ ಒಂದು ಚಿರುಣಿ ಆಗುತ್ತೆ. ಯಾಕಂದರೆ ನಾನು ಎಲ್ಲಿರ್ತೀನೋ ನನ್ನ ಟೀಮೂ ಅಲ್ಲೇ ಇರುತ್ತೆ. ಮತ್ತು ಯಾವ ನೆಟ್ವರ್ಕ್ ಮಾರ್ಕೆಟಿಂಗ್ ಬಂದ್ರೂ ನಾನು ಬಿಲೀವ್ ಮಾಡೋಕ್ಕಾಗಲ್ಲ. ಡ್ರೀಮ್ ಡೀಲ್ ಸಖತ್ತಾಗಿ ದುಡ್ಡು ಮಾಡ್ಬೋದು. ಬಟ್ ಅದ್ರ ಬಗ್ಗೆ ತಿಳ್ಕೊಂಡ್ರಿಗೆ ಗೊತ್ತಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.